ನಮಸ್ತೆ ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಲೀನುಶ್ರೀ. ನಿಗಮ ಮಂಡಳಿ ನೇಮಕಕ್ಕೆ ಸಿಎಂ ಡಿಸಿಎಂ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಮಧ್ಯರಾತ್ರಿಯವರೆಗೆ ಚರ್ಚೆ ನಡೆಸಿದ್ದಾರೆ ನಾಯಕರು. ನಿಗಮ ಮಂಡಳಿ ಪಟ್ಟಿ ಫೈನಲ್ ಅನ್ನ ಈಗಾಗಲೇ ಹೈಕಮಾಂಡ್ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ಒಪ್ಪಿಗೆ ಮೇರೆಗೆ 32 ಶಾಸಕರಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ನಿಗಮ ಮಂಡಳಿಯ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನ ನೀಡಲಾಗ್ತಾ ಇದೆ. 2 ರಿಂದ 3 ಬಾರಿ ಗೆದ್ದವರಿಗೆ ಅವಕಾಶ ನೀಡುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆಯೊಂದೇ ಬಾಕಿ ಇರುವಂತದ್ದು. ಈಗ ಸಿಎಂ ಹಾಗೆ ಡಿಸಿಎಂ ಈ ನಿಗಮ ಮಂಡಳಿ ನೇಮಕಕ್ಕೆ ಸರ್ಕಸ್ ಮಾಡ್ತಾ ಇರೋದನ್ನ ಗಮನಿಸಬಹುದು. ಇಬ್ಬರಲ್ಲೂ ಕೂಡ ಒಮ್ಮತ ಅಂತೂ ಮೂಡಿರಲಿಲ್ಲ. ಇಬ್ರು ಕೂಡ ಯಾರ್ಯಾರು ನಿಗಮ ಮಂಡಳಿಗೆ ಆಯ್ಕೆ ಆಗಬೇಕು ಅನ್ನುವಂಥ ಸಪ್ರೇಟ್ ಆದಂಥ ಪಟ್ಟಿಯನ್ನು ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ರು. ಈಗ 32 ಜನರಿಗೆ ನಿಗಮ ಮಂಡಳಿ ಸ್ಥಾನ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಆ ನಿಗಮ ಮಂಡಳಿ ಪಟ್ಟಿಯನ್ನ ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಇರುವಂಥದ್ದು. ಸಿಎಂ ಡಿಸಿಎಂ ಒಪ್ಪಿಗೆ ಮೇರೆಗೆ 32 ಶಾಸಕರಿಗೆ ಅವಕಾಶವನ್ನ ಈಗ ಕಲ್ಪಿಸಲಾಗಿದೆ. ನಿಗಮ ಮಂಡಳಿಯ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನ ನೀಡಲಾಗಿದೆ. ಅದು ಕೂಡ 2 ರಿಂದ 3 ಬಾರಿ ಯಾರೆಲ್ಲ ಗೆದ್ದಿರ್ತಾರೆ ಅವರಿಗೆ ಅವಕಾಶವನ್ನ ನೀಡುವುದಕ್ಕೆ ಈಗ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಹೈಕಮಾಂಡ್ ಈ ಪಟ್ಟಿಯನ್ನ ಫೈನಲ್ ಮಾಡಿದೆ. ಅದನ್ನ ಈಗ ರಿಲೀಸ್ ಮಾಡುವುದಕ್ಕೆ ಮಾತ್ರ ಬಾಕಿ ಇರುವಂಥದ್ದು. ಈ ನಿಗಮ ಮಂಡಳಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಈಗ ಗಮನಿಸಬಹುದು ಡಿಕೆಶಿ ಬಣದಲ್ಲಿರುವಂತಹ ಆಕಾಂಕ್ಷಿಗಳು ಯಾರು ಅಂತ. ಬಿ ಸಂಗಮೇಶ್ ಅವರು, ಸತೀಶ್ ಸೈಲ್ ಅವರು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಬಸನಗೌಡ ತುರ್ವಿಹಾಳ್ ಅವರು, ಬಾಲಕೃಷ್ಣ ಅವರು ಕೂಡ ಡಿಕೆಶಿ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಕಾಂಕ್ಷಿಗಳಾಗಿದೆ. ಇನ್ನು ಬಾಲಕೃಷ್ಣ ಅವರು, ಕೊತ್ತನೂರು ಮಂಜು ಅವರು ಕೂಡ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಕಾಂಕ್ಷಿಗಳಾಗಿದ್ದಾರೆ. ಈ ಮೊದಲ ಪಟ್ಟಿಯಲ್ಲಿ 32 ಶಾಸಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅನ್ನುವಂಥ ಮಾಹಿತಿ. ಶರತ್ ಬಚ್ಚೇಗೌಡ, ಡಾಕ್ಟರ್ ರಂಗನಾಥ್ ಅವರು ನಿಗಮ ಮಂಡಳಿಗಳ ಒಂದು ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಸವರಾಜ ಶಿವರಂಗ ಅವರು, ಬೇಲೂರು ಗೋಪಾಲಕೃಷ್ಣ ಅವರು, ರಮೇಶ್ ಬಂಡಿಸಿದ್ದೇಗೌಡ ಹಾಗೆ ಟಿಡಿ ರಾಜೇಗೌಡ ಅವರು ಡಿಕೆ ಶಿವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬಣದ ಆಕಾಂಕ್ಷಿಗಳನ್ನು ಗಮನಿಸಬಹುದು. ಎಂಪಿ ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅನಿಲ್ ಚಿಕ್ಕಮಾದು ಅವರು, ಎಸ್ಎನ್ ನಾರಾಯಣ ಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನು ಕೆವೈ ನಂಜೇಗೌಡ ಅವರು, ಬಿಆರ್ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಕಾಂಕ್ಷಿಗಳಾಗಿದ್ದಾರೆ. ಗಣೇಶ್ ಹೊಕ್ಕೇರಿ, ಮಹಂತೇಶ್ ಕೌಜಲಗಿ ಅವರು ಕೂಡ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಆಕಾಂಕ್ಷಿಗಳು. ಈಗಾಗಲೇ 32 ಜನರನ್ನ ಆಯ್ಕೆ ಮಾಡಲಾಗಿದೆ. ಆ ಪಟ್ಟಿ ಮಾತ್ರ ಈಗ ಬಿಡುಗಡೆ ಆಗುವುದಕ್ಕೆ ಬಾಕಿ ಇರುವಂಥದ್ದು. ಬಿಜೆ ಗೋವಿಂದಪ್ಪ ಅವರು, ಯಶವಂತ ನಾರಾಯಣಗೌಡ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಗಮನಿಸಬಹುದು ಸಿದ್ದರಾಮಯ್ಯ ಅವರ ಆಕಾಂಕ್ಷಿಗಳು ಹಾಗೆ ಡಿಕೆ ಶಿವಕುಮಾರ್ ಅವರ ಆಕಾಂಕ್ಷಿಗಳ ಒಂದು ಪಟ್ಟಿ ದೊಡ್ಡದಾಗೇ ಇತ್ತು. ಈಗ 32 ಜನ ಶಾಸಕರಿಗೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಪಟ್ಟಿ ಯಾವಾಗ ರಿಲೀಸ್ ಆಗಬಹುದು? ಲೀನಾಶ್ರೀ, ನಿನ್ನೆಯಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ನಿರಂತರವಾಗಿ ಸಭೆಯನ್ನ ಮಾಡುವಂಥದ್ದು. ನಿನ್ನೆ ತಡರಾತ್ರಿವರೆಗೂ ನಡೆದಂತಹ ಒಂದು ಸಭೆಯಲ್ಲಿ ಯಾರಿಗೆ ಮೊದಲನೇ ಪಟ್ಟಿಯಲ್ಲಿ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಸುದೀರ್ಘವಾದಂತಹ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಅವರ ಮುಂದೆ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದೆ ಇರುವಂತದ್ದು 2024 ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಅವಕಾಶವನ್ನ ಕೊಟ್ರೆ ನಮಗೆ ಹೆಚ್ಚು ಸ್ಥಾನಗಳು ಗೆಲ್ಲಬಹುದು, ಪ್ರತಿ ಜಿಲ್ಲಾವಾರು ಕೊಡ್ಬೇಕಾ, ಸಮುದಾಯವಾರು ಕೊಡ್ಬೇಕಾ, ಎಲ್ಲವನ್ನು ಸರಿದೂಗಿಸಿಕೊಂಡು ಸೀನಿಯರ್ಸ್ಗಳಿಗೆ ಅವಕಾಶವನ್ನ ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸಮಸ್ಯೆ ಆಗದೆ ಇರುವಂತಹ ಒಂದು ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಿನ್ನೆ ತಡರಾತ್ರಿ ನಡೆದಂತಹ ಒಂದು ಸಭೆಯಲ್ಲಿ 32 ಜನರ ಪಟ್ಟಿ ಒಂದು ಅಂತಿಮ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ತಗೊಂಡೋಗಿದ್ರು. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರ ಒಂದು ಪಟ್ಟಿಯನ್ನು ತಗೊಂಡೋಗಿದ್ರು. ಎರಡೂ ಪಟ್ಟಿಗಳ ಬಗ್ಗೆ ಚರ್ಚೆ ಮಾಡಿದ ಬಳಿಕ ಅಂತಿಮವಾಗಿ 32 ಜನ ಶಾಸಕರಿಗೆ ಅಷ್ಟೇ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು. ಪರಿಷತ್ ಸದಸ್ಯರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಹಿರಿಯ ಮುಖಂಡರುಗಳಿಗೆ 2 ಮತ್ತೆ 3ನೇ ಪಟ್ಟಿಯಲ್ಲಿ ಅವಕಾಶ ಮಾಡಿಕೊಡೋಣ. ಈಗ ಸದ್ಯ ಲೋಕಸಭಾ ಚುನಾವಣೆಗೂ ಮೊದಲು ಬಿಡುಗಡೆ ಆಗ್ತಾ ಇರುವಂತಹ ಮೊದಲ ಪಟ್ಟಿಯಲ್ಲಿ ಕೇವಲ 3-4 ಬಾರಿ ಗೆದ್ದಿರುವಂತಹ ಹಿರಿಯ ಶಾಸಕರಿಗೆ ಅವಕಾಶವನ್ನ ಮಾಡೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಲೀನಾ,
ಥ್ಯಾಂಕ್ ಯು ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.